ಒಂದು ಗಣೇಶ ಬೇಕೇ ಬೇಕು. ಗಣೇಶ ಅಂತಂದ್ರೆ ಪ್ರತಿ ಒಂದು ಯಾವುದೇ ಒಂದು ನಾವು ಒಂದು ಪ್ರೋಗ್ರಾಮ್ ಮಾಡ್ತೀವಿ ಅಂತಂದ್ರೆ ಮೊದಲು ನಾವು ಗಣೇಶನ್ಗೆ ಪೂಜೆ ಮಾಡ್ಬೇಕಾಗಿರೋದು. ಏನಪ್ಪಾ ಅಂದ್ರೆ ಗಣಪತಿ ಚೆನ್ನಾಗಿತ್ತಂದ್ರೆ ನಾವು ಎಲ್ಲ ಚೆನ್ನಾಗಿರ್ತೀವಿ ಅನ್ನೋ ಒಂದು ಸಂದೇಶ ಅದು. ಪ್ಲಸ್ ಏನಪ್ಪಾ ಅಂದ್ರೆ ನೀವು ಎಲ್ಲ ವಿದ್ಯಾರ್ಥಿಗಳು ಆಸ್ಪಿರೆಂಟ್ಸ್ ಕಷ್ಟಪಟ್ಟು ಓದ್ತಾ ಇದ್ದೀರಾ. ಆಲ್ಮೋಸ್ಟ್ 5 ವರ್ಷದಿಂದ ಯಾವುದೇ ನೋಟಿಫಿಕೇಶನ್ ಆಗ್ತಾ ಇಲ್ಲ. ನೋಟಿಫಿಕೇಶನ್ ಆದ್ರೂ ನೇಮಕಾತಿಯಲ್ಲಿ ಹಲವಾರು ಸಮಸ್ಯೆ ಆಗುತ್ತೆ. ಒಂದು ಕ್ವಶನ್ ಪೇಪರ್ ಲೀಕ್ ಆಗೋದು, ಮತ್ತೆ OMR ಸ್ಕ್ಯಾಮು, ಈ ತರ ಹಲವಾರು ಸ್ಕ್ಯಾಮ್ ಆಗುತ್ತೆ. ಬ್ಲೂಟೂತ್ ಸ್ಕ್ಯಾಮ್ ಆಗಿರ್ಬೋದು, ಮತ್ತೆ ಈ ಒಂದು KPSC ಇರ್ಬೋದು. KPSC ಒಂದು ನಡೆಸೋ ಎಕ್ಸಾಮ್ಸ್ ಅಲ್ಲಿ ಪ್ರತಿ ಒಂದು ಎಕ್ಸಾಮ್ಸ್ ಅಲ್ಲೂ ಡಿಲೇ ಇನ್ ರೆಕ್ರೂಟ್ಮೆಂಟ್ ಪ್ರೋಸೆಸ್. ಒಂದು ಎಕ್ಸಾಮ್ಸ್ ಕೀ ಆನ್ಸರ್ ಇಂದ ಹಿಡ್ಕೊಂಡು ಒಂದು ಕ್ವಶನ್ ಪೇಪರ್ ಅಲ್ಲಿ ಮಿನಿಮಮ್ 10 ರಿಂದ 15 ಕ್ವಶನ್ ಬೇಕು ಅಂತ ಅಬ್ಜೆಕ್ಷನ್ಗೆ ಅಂತ ಹೇಳಿ 50 ರೂಪಾಯಿ ಚಾರ್ಜ್ ಮಾಡ್ತಾರೆ. ಒಬ್ಬೊಬ್ಬ ಆಸ್ಪಿರೆಂಟ್ಸ್ ಮಿನಿಮಮ್ 500 ರಿಂದ 1000 ರೂಪಾಯಿ ಅಬ್ಜೆಕ್ಷನ್ ಫೀಸ್ ಪೇ ಮಾಡಬೇಕಾಗುತ್ತೆ. ಆ ರೀತಿ ಹಲವಾರು ಸಮಸ್ಯೆಗಳು ಜೊತೆಲಿ ನೋಟಿಫಿಕೇಶನ್ ನಮ್ಮ ಕರ್ನಾಟಕದಲ್ಲಿ ಏನಿಲ್ಲ ಅಂದ್ರೂ 2,78,000 ಹುದ್ದೆ ಖಾಲಿ ಇದೆ ಅಂತ ಪ್ರತಿ ವರ್ಷ ನಾವು ನೋಡ್ಕೊಂತೀವಿ. ಆದ್ರೆ ನಮ್ಮ ಆಕ್ಚುಯಲ್ ಡಾಟಾ ನೋಡಿದ್ರೆ ಮೋರ್ ದೆನ್ 5 lakhs ವೇಕೆನ್ಸಿ ಇದೆ. ನಾವು ಬಂದಿರೋ ಉದ್ದೇಶ ಏನು, ಒಂದು ಜಾಬ್ ತಗೊಂಡು ಹೋಗ್ಬೇಕಂತ ಹೇಳಿ ಇಷ್ಟು ಕಷ್ಟಪಟ್ಟು ಮನೆ ಬಿಟ್ಟು 5 ವರ್ಷ ಇಲ್ಲಿ ಕೂತ್ಕೊಂಡು ಓದ್ತಾ ಇರ್ತೀವಿ. ಆದ್ರೆ ಯಾವುದೇ ನೇಮಕಾತಿ ಆಗ್ತಿರಲ್ಲ. ನಾವು ಇವತ್ತು ಗಣಪತಿಗೆ ಬೇಡ್ಕೊಬೇಕು ಸರ್ಕಾರಕ್ಕೆ ಅಟ್ಲೀಸ್ಟ್ ಪ್ರತಿ ಡಿಪಾರ್ಟ್ಮೆಂಟ್ ಅಲ್ಲಿ ಪ್ರತಿ ವರ್ಷ ಕಾಲ್ ಮಾಡಿ. ಈಗ ಆಲ್ರೆಡಿ ಒಂದು 3 lakhs ವೇಕೆನ್ಸಿ ನೀವು ತೋರಿಸ್ತಾ ಇರೋ ವೇಕೆನ್ಸಿಲಿ ಅಟ್ಲೀಸ್ಟ್ 1/3 ಆಫ್ ದಿ ವೇಕೆನ್ಸಿ ನೆಕ್ಸ್ಟ್ 1 year ನೇಮಕಾತಿ ಪ್ರಾರಂಭ ಮಾಡಿ ಅಂತ ಹೇಳಿ ಗಣೇಶ ಆದ್ರೂ ಸರ್ಕಾರಕ್ಕೆ ಬುದ್ಧಿ ಕೊಡ್ಬೇಕಂತ ಹೇಳಿ ನಾನು ಕೇಳ್ಕೊಂತೀನಿ. ಯಾಕೆಂತಂದ್ರೆ ಪ್ರತಿ ಒಂದು ವರ್ಷ ಹೋಗ್ತಾನೆ ಇರುತ್ತೆ. ನೋಡಿ, ದುಡ್ಡು ಇರುತ್ತೆ, ಇವತ್ತು ನಾಳೆ ಹೋಗುತ್ತೆ. ದುಡ್ಡು ಇವತ್ತು ನೀವು ಖರ್ಚು ಮಾಡಿರೋ ದುಡ್ಡು ನಾಳೆ ಸಂಪಾದನೆ ಮಾಡ್ಬೋದು. ಬೇರೆ ಒಂದು ಇಲಾಖೆ ಇಲ್ಲ ನೀವೇ ಸ್ವಂತ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು ದುಡ್ಡು ಸಂಪಾದನೆ ಮಾಡ್ಬೋದು. ನೀವು ಹಾಕಿರೋ ಎನರ್ಜಿ ಮತ್ತೆ ಟೈಮ್ ಇದೆಯಲ್ಲ, ಆ ಟೈಮ್ ಯಾರು ಕೊಡಕ್ಕಾಗಲ್ಲ. ಹಂಗಾಗಿ ಸರ್ಕಾರ ಎಚ್ಚೆತ್ಕೊಬೇಕಾಗುತ್ತೆ. ಈಗ ನೋಡಿ ಇದು ಗಣೇಶ ಅಂತ ಯಾಕೆ ಹೇಳ್ತೀವಿ, ಗಣೇಶನ್ಗೆ ಇಷ್ಟು ನಾವು ತುಂಬಾ ಇಂಪಾರ್ಟೆನ್ಸ್ ಕೊಡ್ತೀವಿ ಅಂತಂದ್ರೆ, ಈ ಗಣೇಶನ್ ಲಾಸ್ಟ್ ಇಯರ್ ಒಂದು ಜವಾಬ್ದಾರಿಯಿಂದ ಗಣೇಶನ ಉತ್ಸವನ ಪ್ರಾರಂಭ ಮಾಡಿ ತುಂಬಾ ಅದ್ದೂರಿಯಾಗಿ ಗಣೇಶ ಉತ್ಸವ ಮಾಡಿದ್ರು. ಲಾಸ್ಟ್ ಟೈಮ್ ಮಾಡಿದ್ದು ಚೇತನ್ ನೇಮಕತ್ವದಲ್ಲಿ ಈ ಒಂದು ಗಣೇಶ ಮಾಡಿದ್ದು. ಈಗ ವಿತಿನ್ ಒಂದು 3-4 months ಅಲ್ಲಿ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದ್ರು. ಲಾಸ್ಟ್ ಅವನು PSI ಸೆಲೆಕ್ಟ್ ಆಗಿ ಇವತ್ತು ಟ್ರೈನಿಂಗ್ ಅಲ್ಲಿ ಇದ್ದಾನೆ. 6 ತಿಂಗಳಿಂದ ಟ್ರೈನಿಂಗ್ ಅಲ್ಲಿ ಇದ್ದಾನೆ. ನೆಕ್ಸ್ಟ್ ಅದೇ ರೀತಿ ಇಲ್ಲಿ ಬಂದಿರೋ ಎಲ್ಲಾ ವಿದ್ಯಾರ್ಥಿಗಳು ನೆಕ್ಸ್ಟ್ 1 ವರ್ಷದಲ್ಲಿ ನೀವು ಯಾವ ಕನ್ಸ್ ಕಟ್ಕೊಂಡಿರೋ, ಯಾವ ಹುದ್ದೆ ಕನ್ಸ್ ಕಂಡ್ಕೊಂಡಿರೋ ಆ ಹುದ್ದೆ ಸಿಗ್ಲಿ ಅಂತ ದೇವ್ರ ಹತ್ರ ನಾನು ಬೇಡ್ಕೊಂತೀನಿ. ಯಾಕೆಂತಂದ್ರೆ ಗಣೇಶ ನಂಬ್ಕೊಂಡ್ರೆ ಅಟ್ಲೀಸ್ಟ್ ನಿಮಗೆ ಸರ್ಕಾರ ನೇಮಕಾತಿ ಮಾಡಿದ್ರೆ ನೆಕ್ಸ್ಟ್ 1 ವರ್ಷದಲ್ಲಿ ಇಲ್ಲಿ ಇರೋರು ಎಲ್ಲರೂ ಆಲ್ಮೋಸ್ಟ್, ಯಾಕೆಂದ್ರೆ ಸೀರಿಯಸ್ ಕ್ಯಾಂಡಿಡೇಟ್ಸ್ ಇಲ್ಲಿ ಇರೋದು. ಚಂದ್ರಲೇಔಟ್, ವಿಜಯನಗರ, ಧಾರವಾಡ, ಬಿಜಾಪುರ ಈ ಒಂದು ಕಾಂಪಿಟೇಟಿವ್ ಹಬ್ ಅಂತ ಏನ್ ಹೇಳ್ತೀವಿ, ಅಲ್ಲಿಗೆ ಬಂದು ಮನೆ ಮಠ ಎಲ್ಲ ಬಿಟ್ಟು ಇಲ್ಲಿ ಬಂದು ಓದ್ತಾ ಇದೀವಿ ಅಂತಂದ್ರೆ ಕಷ್ಟಪಟ್ಟು ಪ್ರಾಮಾಣಿಕವಾಗಿ ಓದ್ತಾ ಇರ್ತೀವಿ. ಒಬ್ಬೊಬ್ರು ಲೈಬ್ರರಿ ಏನಿಲ್ಲ ಅಂದ್ರೆ ಮಿನಿಮಮ್ 10 to 12 hours ಕನಿಷ್ಠ ಅಂದ್ರೆ ಮಿನಿಮಮ್ 10 to 12 hours ಓದ್ತಾ ಇದೀರಾ ಇಲ್ವಾ? ಕಷ್ಟಪಟ್ಟು ಓದ್ತಾ ಇಲ್ವಾ? ಆ ಕಷ್ಟಪಟ್ಟು ಓದ್ತಾ ಇರ್ಬೇಕಂತಂದ್ರೆ ಸರ್ಕಾರ ಅಟ್ಲೀಸ್ಟ್ ಕಣ್ತಗ್ದಾದ್ರೂ ನೇಮಕಾತಿ ಪ್ರಾರಂಭ ಮಾಡ್ಬೇಕಲ್ವಾ? ನೋಟಿಫಿಕೇಶನ್ ಮಾಡಿಲ್ಲ ಅಂತಂದ್ರೆ ಏನ್ ಪ್ರಯೋಜನ ಏನಿದೆ ಓದೋದ್ರು? ನಾವೆಲ್ಲ ಡಿಮ್ಯಾಂಡ್ ಮಾಡ್ಬೇಕಿರೋ ಪ್ರತಿಯೊಂದು ಹೋರಾಟಕ್ಕೂ ನೀವು ಪಾರ್ಟಿಸಿಪೇಟ್ ಮಾಡಬೇಕು. ಅಟ್ಲೀಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ಟ್ವಿಟರ್ ಅಲ್ಲಿ ಯಾರು ಟ್ವಿಟರ್ ಯೂಸ್ ಮಾಡಲ್ಲ ಅನ್ಕೊಂತೀನಿ. ಟ್ವಿಟರ್ ಅಲ್ಲಿ ಎಷ್ಟು ಯೂಸ್ ಆಗುತ್ತೆ ಹೇಳಿ. ಲಾಸ್ಟ್ ಟೈಮ್ ನಾವು 11ನೇ ತಾರೀಕು ಹೋರಾಟ ಮಾಡಿದ್ವಿ. ವಿತಿನ್ ಒನ್ ವೀಕ್ ಅಲ್ಲಿ ಸರ್ಕಾರ ಒಪ್ಕೊಂಡ್ರು ನೇಮಕಾತಿ ಪ್ರಾರಂಭ ಮಾಡ್ತೀವಿ, ವಯೋಮಿತಿನೂ ಜಾಸ್ತಿ ಮಾಡ್ತೀವಿ ಅಂತ ಹೇಳಿ. ಅದನ್ನ ಗೆಜೆಟ್ ಮಾಡಿ ಈಗ ನೇಮಕಾತಿ ಪ್ರಾರಂಭ ಆಗುತ್ತೆ. ಆದ್ರೆ ನೇಮಕಾತಿ ಪ್ರಾರಂಭ ಆಗುತ್ತಂದ್ರೆ ಅದು ನಿಮ್ಮ ಎಲ್ಲರ ಜವಾಬ್ದಾರಿ ಇದೆ. ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಎಷ್ಟೆಷ್ಟು ನೇಮಕಾತಿ ಇದೆ ನೋಡಿ. ಇವತ್ತು ನೀವು ಪ್ರಶ್ನೆ ಮಾಡಿಲ್ಲ ಅಂತಂದ್ರೆ ಯಾವ ಸಮಾಜದಲ್ಲಿ ಏನು ಚೇಂಜಸ್ ಮಾಡೋಕ್ಕಾಗಲ್ಲ. ಒಂದು ಸಣ್ಣ ರೋಡ್ ಹಾಕ್ಸಕ್ಕಾಗಲ್ಲ. ಒಂದು ರೋಡಿಗೆ ನೀರ್ ತರಿಸೋದಕ್ಕೆ ಒಂದು ಪ್ರಶ್ನೆ ಮಾಡಿದ್ರೆ ಮಾತ್ರ ಆಗುತ್ತೆ. ನೀವು ಹೋಗಿ ಅಲ್ಲಿ ಒಂದು MLA ಇರ್ಬೋದು, MLA ಹೋಗ್ಬಿಟ್ಟು ಒಂದು ಪ್ರಶ್ನೆ ಮಾಡಿದ್ರೆ ಒಂದು ಚರಂಡಿ ರೆಡಿ ಮಾಡೋದು. ಒಂದು ರೋಡ್ ಹಾಕ್ಬೇಕಂದ್ರೆ MLA ಹೋಗಿ ಕೇಳಬೇಕು. ಒಂದು ಬೋರ್ವೆಲ್ ಹಾಕ್ಬೇಕಂದ್ರೆ MLA ಹೋಗ್ಬಿಟ್ಟು ಮನವಿ ಕೊಡ್ಬೇಕು. ಇಲ್ಲ ಒಂದು ರೋಡಲ್ಲಿ ಇರೋರೆಲ್ಲ ಒಗ್ಗಟ್ಟಾದ್ರೇನೆ ಏನಾದ್ರೂ ಚೇಂಜಸ್ ಆಗೋದು. ಬೇಕಾದ್ರೆ ಇಲ್ಲಿ ಯಾರಾದ್ರೂ ಹೋಗಿ ಕೇಳಿ. ಬೀದಿ ಯಾವ ಒಂದು ವಿಲೇಜ್ ಅಲ್ಲಿ ಚೇಂಜ್ ಆಗಿದೆ, ಯಾವ ಒಂದು ಹಳ್ಳಿಯಲ್ಲಿ ಚೇಂಜ್ ಆಗಿದೆ, ಯಾವ ಒಂದು ಡಿಸ್ಟ್ರಿಕ್ಟ್ ಚೇಂಜ್ ಆಗಿದೆ, ಯಾವ ಒಂದು ತಾಲೂಕ್ ಚೇಂಜ್ ಆಗಿದೆ ಅಂತಂದ್ರೆ ಅಲ್ಲಿರೋ ವ್ಯಕ್ತಿಗಳು ಪ್ರಾಪರ್ ಆಗಿ ಪ್ರಶ್ನೆ ಮಾಡಿದಾಗ ಮಾತ್ರ ಏನಾದ್ರೂ ಚೇಂಜಸ್ ಆಗುತ್ತೆ. ಅದೇ ರೀತಿ ನಮ್ಮ ಕಾಂಪಿಟೇಟಿವ್ ಆಸ್ಪಿರೆಂಟ್ಸ್ ಅಲ್ಲಿ ಪ್ರತಿಯೊಬ್ಬ ಸ್ಟೂಡೆಂಟ್ಸು ಪ್ರಶ್ನೆ ಮಾಡಬೇಕು. ಪ್ರಶ್ನೆ ಮಾಡಿಲ್ಲ ಅಂತಂದ್ರೆ ಏನು ಚೇಂಜಸ್ ಆಗಲ್ಲ. ಪ್ರತಿ ಡಿಪಾರ್ಟ್ಮೆಂಟ್ ಅಲ್ಲಿ ನಾನೇ ಫಸ್ಟ್ ಟೈಮ್ ನಿಮ್ಗೆ ಎಲ್ಲರಿಗೂ ಹೇಳಿದ್ದು 43 ಡಿಪಾರ್ಟ್ಮೆಂಟ್ ಇಂದ 2,76,386 ಹುದ್ದೆ ಖಾಲಿ ಇದೆ ಅಂತ ಹೇಳಿ ಫಸ್ಟ್ ಟೈಮ್ ನಾನು ಅಕ್ಸಾ ಸಂಘಟನೆಯಿಂದಾನೇ ಹೇಳಿದ್ದು. ಎಷ್ಟು ವೇಕೆನ್ಸಿ ಖಾಲಿ ಇದೆ ಅಂತ ಪ್ರತಿ ಡಿಪಾರ್ಟ್ಮೆಂಟ್ ಅಲ್ಲಿ ಎಷ್ಟು ವೇಕೆನ್ಸಿ ಇದೆ, ಯಾಕೆ ಇಷ್ಟು ಡಿಲೇ ಆಗ್ತಾ ಇದೆ ಅಂತ ಪ್ರಶ್ನೆ ಮಾಡ್ಬೇಕಂತಂದ್ರೆ ಪ್ರತಿ ಒಬ್ರು ಒಗ್ಗಟ್ಟಾಗಬೇಕು. ಒಗ್ಗಟ್ಟಾದ್ರೆ ಮಾತ್ರ ಏನಾದ್ರೂ ಸಮಾಜ ಚೇಂಜಸ್ ಮಾಡಕ್ಕಾಗುತ್ತೆ.
ಇಲ್ಲ ಯಾರೋ ಮಾಡ್ತಾರೆ, ಇಲ್ಲ ಅವ್ನು ಪಿ ಸಿ ಹುದ್ದೆ ಓದ್ತಾ ಇದ್ದಾನೆ ಅವನಷ್ಟೇ ಪ್ರಶ್ನೆ ಮಾಡ್ಲಿ, ನಾನು PSI ಓದ್ತಾ ಇದ್ದೀನಿ, PSI ಸಮಸ್ಯೆ ಬಂದೆ ನೋಡ್ಕೊಳ್ಳೋಣ, ಇಲ್ಲ KS ಸಮಸ್ಯೆ ಬಂದಾಗ ನೋಡ್ಕೊಳ್ಳೋಣ, ಇಲ್ಲ FDA ಸಮಸ್ಯೆ ಬಂದ FD 7-8 ವರ್ಷ ಆಯ್ತು ನೋಟಿಫಿಕೇಶನ್ ಆಗಿ, ಅವ್ರವ್ರ ಸಮಸ್ಯೆ ಟೀಚರ್ಸ್ ಅವರಷ್ಟೇ ಪ್ರಶ್ನೆ ಮಾಡ್ಲಿ. ಅದಲ್ಲ, ಒಂದು ರೋಡ್ ಆಗಿರ್ಬೋದು, ಒಂದು ಕಮ್ಯುನಿಟಿ ಯಾರಾದ್ರೂ ಒಬ್ರಿಗೆ ಸಮಸ್ಯೆ ಆಯ್ತಂದ್ರೆ ಅದು ನಮ್ಮ ಸಮಸ್ಯೆನೆ. ನಾಳೆ ನಿಮ್ ಸಮಸ್ಯೆ ಆದಾಗ ಅವರು ಹಂಗೆ ಅಂತ ಅನ್ಕೊಂಡ್ರೆ ಸಮಸ್ಯೆ ಬಗೆಹರಿಯೋದೇ ಇಲ್ಲ. ಪ್ರತಿಯೊಬ್ರು ಬೇರೆಯವ್ರ ಸಮಸ್ಯೆ ಅದು ನಮ್ಮ ಸಮಸ್ಯೆ ಅನ್ಕೊಂತೀವಲ್ಲ, ನಮ್ಮ ಸಮಸ್ಯೆನ ಅದರ ಪಬ್ಲಿಕ್ ಇಶ್ಯೂಸ್ ಮಾಡಿದಾಗ ಮಾತ್ರ ಅದನ್ನು ಸಮಸ್ಯೆ ಬಗೆಹರಿಸ್ತಾರೆ ಸರ್ಕಾರ. ಇಲ್ಲ ಅಂತಂದ್ರೆ ಸರ್ಕಾರ ಕೇಳೋದೇ ಇಲ್ಲ. ಸರ್ಕಾರ ಯಾವತ್ತೂ ವೋಟ್ ಬ್ಯಾಂಕ್ ನೋಡ್ತಾರಷ್ಟೇ, ನಮ್ಗೆ ಅವ್ರಿಗೆ ವೋಟ್ ಎಷ್ಟು ಜನ ಇದ್ದಾರೆ ಅಂತ ಹೇಳಿ. ಇಲ್ಲಿ ಇರೋರು ಎಷ್ಟು ಜನ ಇದ್ದೀರಾ, ಎಲ್ಲಾನು ಇಲ್ಲೇ ಆಲ್ಮೋಸ್ಟ್ ಎಲ್ಲ ವರ್ಷಾನುಗಟ್ಲೆ ಇಲ್ಲೇ ಇರ್ತೀರಾ. ನೀವೆಲ್ಲ ಒಂದ್ ಕಡೆ ವೋಟರ್ ID ಮಾಡಿಸ್ಕೊಳ್ಳಿ. ಇಲ್ಲಿ ನೀವು ಏನ್ ಕೇಳ್ತೀರಾ ಅದನ್ನ ಬಂದು ಮಿನಿಮಮ್ ಒಂದು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಒಂದು 20,000 ವೋಟ್ ಇತ್ತಂದ್ರೆ, ನಿಮ್ದು 20,000 ಅಲ್ಲ, ಒಂದು 10,000 ವೋಟ್ ಇತ್ತಂದ್ರೂ ಏನ್ ಬೇಕಾದ್ರೂ ಚೇಂಜಸ್ ಮಾಡ್ಕೊಬಹುದು. ನಾವು 10,000 ಜನ ವೋಟ್ ಹಾಕ್ತಿವಿ ಇಲ್ಲಿ ಅಂತ ಹೇಳಿ ಈ ಕಾನ್ಸ್ಟಿಟ್ಯೂನ್ಸಿಲಿ, ಆ MLA ಕರ್ಕೊಂಡೋಗಿ CM ಭೇಟಿ ಮಾಡಿಸ್ತಾರೆ. ಅವೆಲ್ಲ ಒಂದೊಂದು ವೋಟು ಇಂಪಾರ್ಟೆಂಟ್ ಆಗುತ್ತೆ. ಸರ್ಕಾರ ನೋಡೋದು, ಮತ್ತೆ ಒಂದು MLA ನೋಡೋದು, ಒಂದು ಕಾರ್ಪೊರೇಟರ್ ನೋಡೋದು, ಯಾರೇ ಆಗ್ಲಿ ವೋಟ್ ಎಷ್ಟು ಜನ ಇದ್ದಾರೆ. ಈ ಒಂದು ಮನೆಗೆ ಪ್ರಿಫರೆನ್ಸ್ ಕೊಡ್ಬೇಕಂದ್ರೂ ಅಷ್ಟೇ, ಒಂದು ರೋಡಿಗೆ ಪ್ರಿಫರೆನ್ಸ್ ಕೊಡ್ಬೇಕಂದ್ರೆ ಆ ವೋಟ್ ಅಲ್ಲಿ ನಮ್ಮ ಪಕ್ಷಕ್ಕೆ ಎಷ್ಟು ವೋಟ್ ಬೀಳುತ್ತೆ ಅಂತ ಯೋಚನೆ ಮಾಡ್ತಾರೆ. ಒಂದು ವಾರ್ಡ್ ಡೆವಲಪ್ಮೆಂಟ್ ಮಾಡ್ಬೇಕಂತಂದ್ರೆ ಆ ವಾರ್ಡ್ ಅಲ್ಲಿ ಇಷ್ಟು ವೋಟ್ ನಮಗೆ ಬಿದ್ದಿದೆ, ನಮ್ಮ ಪಕ್ಷಕ್ಕೆ ಎಷ್ಟು ಬಿದ್ದಿದೆ, ಅದು ನನಗೆ ಎಷ್ಟು ವೋಟ್ ಬಿದ್ದಿದೆ ಅಂತ ಚೆಕ್ ಮಾಡ್ತಾರೆ. ಅಂತ ಪರಿಸ್ಥಿತಿ ಇವಾಗ ವೋಟ್ ಬ್ಯಾಂಕ್ ಎಲ್ಲಾನು. ಹಂಗಾಗಿ ಇದು ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ ನಾನು, ವೋಟ್ ಇಲ್ಲ, ನಿಮ್ ವೋಟಿಂಗ್ ರೈಟ್ಸ್ ಇಲ್ಲ ಅಂತಂದ್ರೆ ನೀವು ಯಾರು ಅಂತ ಕೇರೇ ಮಾಡಲ್ಲ. ಇವತ್ತು ಸಮಾಜದ ಅಷ್ಟು ಚೇಂಜಸ್ ಅಂದ್ರೆ, ಈ ಒಂದು ಸಮಾಜದಲ್ಲಿ ಯಾವುದೇ ಒಂದು ಕಾನ್ಸ್ಟಿಟ್ಯೂನ್ಸಿ ಇರ್ಲಿ, ವೋಟ್ ನಮ್ಗೆ ಎಷ್ಟು ಬೀಳುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹಂಗೆ ನೀವು ಪ್ರತಿಯೊಬ್ರು ವರ್ಷಾನುಗಟ್ಲೆ ಇಲ್ಲೇ ಇರ್ತೀರಾ, ನೀವು ಮತ್ತೆ ವಾಪಸ್ ಊರಿಗೆ ಹೋಗಿ ಇಲ್ಲ ಒಂದು ಜಾಬ್ ತಗೊಂಡು ನಿಮ್ಮ ಊರಿಗೆ ಹೋಗೋ ತನಕ ಅಟ್ಲೀಸ್ಟ್ ಇಲ್ಲಿ ವೋಟರ್ ID ಮಾಡಿಸ್ಕೊಳ್ಳಿ. ಇಲ್ಲಿ ನೀವು ಪ್ರಶ್ನೆ ಮಾಡ್ಬೋದು, ಇಲ್ಲಿ ಇನ್ನೂ ಹಲವಾರು ಸಮಸ್ಯೆಗಳಿಗೆ ನೀವು ಚೇಂಜಸ್ ತರಬಹುದು. ಅದ್ರ ಜೊತೆ ಓದೋದು ಅಷ್ಟೇ ತುಂಬಾ ಇಂಪಾರ್ಟೆಂಟ್. ನೀವೇನ್ ಎಫರ್ಟ್ಸ್ ಹಾಕ್ತಿದ್ದೀರಾ 10 to 12 ಅವರ್ಸ್ ಈ ಓದೋ ಟೈಮಲ್ಲಿ ಫುಲ್ ಟೈಮು ಎಫರ್ಟ್ಸ್ ಹಾಕಿ. ನೀವು ಡಿಸ್ಟ್ರಾಕ್ಷನ್ ಅಂತೂ ಆಗಕ್ಕೆ ಹೋಗ್ಬೇಡಿ. ಯಾರೋ ಒಂದು ಹೇಳ್ತಾರೆ ಅಂತಂದ್ರೆ ಬರೋ ಒಂದು ಎಕ್ಸಾಮ್ಸ್, ಒಂದು ಸ್ಟೇಟ್ ಎಕ್ಸಾಮ್ಸ್ ಇರ್ಬೋದು, ಮತ್ತೆ ನೀವು ಯಾವತ್ತೂ ಟಾರ್ಗೆಟ್ ಹೈ ಲೆವೆಲ್ ಇರಬೇಕು. ಇಲ್ಲ ನಾನು PC ಬರ್ತೀನಿ, PC ನೋಟಿಫಿಕೇಶನ್ ಅಷ್ಟೇ ಅಂತಲ್ಲ ಸೀಮಿತವಾಗಿ ಆಗ್ಬೇಡಿ. ಇಲ್ಲ ನಾನು KS ಎಕ್ಸಾಮ್ ಬರೀತೀನಿ ಅಂತ ಯೋಚನೆ ಮಾಡಬೇಕು. KS ಎಕ್ಸಾಮ್ ಬರೆದ್ರೆ PC ಎಕ್ಸಾಮ್ ಅದು ಲೆಕ್ಕನೇ ಇರಲ್ಲ ನಿಮಗೆ. KS ಎಕ್ಸಾಮ್ ಮಾಡ್ತೀನಿ ಅಂದ್ರೆ ನಾನು UPSC ಮಾಡ್ತೀನಿ ಅಂತ ಯೋಚನೆ ಮಾಡಬೇಕು. ನೀವು ಪ್ರತಿಯೊಂದು ನೋಡಿ, ಕ್ವಶನ್ ಪೇಪರ್ ಅಷ್ಟೇ ಇಲ್ಲ, ಕ್ವಶನ್ ಪೇಪರ್ ಪ್ರತಿದಿನ ನೀವು ಯಾವುದೋ ಟೆಸ್ಟ್ ಸೀರೀಸ್ ಕ್ವಶನ್ ಪೇಪರ್ ಸಿಗುತ್ತೆ ಬಂದು ಸಾಲ್ವ್ ಮಾಡ್ತೀನಿ ಅಂತ ಅಲ್ಲ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರು ಮತ್ತೆ ಸಿಲೆಬಸ್ ಎರಡು ಇಟ್ಕೊಂಡ್ರೆ ನೀವು ಯಾವ ಎಕ್ಸಾಮ್ಸ್ ಬೇಕಾದ್ರೂ ಕ್ಲಿಯರ್ ಮಾಡ್ಬೋದು. ಯಾವುದೇ ಒಂದು ಎಕ್ಸಾಮ್ಸ್ಗೆ ಕ್ವಶನ್ ಪೇಪರ್ ರೆಡಿ ಮಾಡ್ಬೇಕಂತಂದ್ರೆ ಆ ಕ್ವಶನ್ ಪೇಪರ್ ಪ್ಯಾಟ್ರನ್ ಪ್ರೀವಿಯಸ್, ನಾನೇ ಈ ಕ್ವಶನ್ ಪೇಪರ್ ತೆಗಿತೀನಿ ಅಂದ್ರೆ ಒಂದು ಇಲಾಖೆಯಿಂದ ಆ ಪ್ಯಾಟರ್ನ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತೀವಿ. ಆ ಕ್ವಶನ್ಸ್ ಅಷ್ಟೇ ನಾವು ಮ್ಯಾಕ್ಸಿಮಮ್ 60% ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್, ಯಾವ ಡಿಪಾರ್ಟ್ಮೆಂಟ್ ಇಂದ ಕ್ವಶನ್ ತೆಗಿತಾರೆ ಅದ್ರ ಮೇಲೆ 60% ಕ್ವಶನ್ಸ್ ಇರುತ್ತೆ. ಪ್ಲಸ್ ಸಿಲೆಬಸ್, ನೀವು ಸಿಲೆಬಸ್ನ ರಿವಿಷನ್ ಮಾಡ್ಕೊಂಡಿಲ್ಲ, ಅಕಾರ್ಡಿಂಗ್ ಟು ಸಿಲೆಬಸ್ ಪ್ರಕಾರ ಓದ್ಕೊಂಡಿಲ್ಲ ಅಂತಂದ್ರೆ, ಇಲ್ಲ ನನಗೆ ಪೊಲಿಟಿ ಅಷ್ಟೇ ಈಸಿ ಇದೆ, ಪೊಲಿಟಿ ನಾನು ವರ್ಷ ಪೂರ್ತಿ ಅದೇ ಓದ್ತೀನಿ ಅಂದ್ರೆ ಸಿಲೆಬಸ್ ಕಂಪ್ಲೀಟ್ ಆಗಲ್ಲ. ಪೊಲಿಟಿಯಿಂದ ಬರೋದೇ 10 ರಿಂದ 15 ಕ್ವಶನ್ಸ್. ಇಲ್ಲ ನನಗೆ ಹಿಸ್ಟ್ರಿ ತುಂಬಾ ನಂಗೆ ಈಸಿ ಅನ್ಸ್ತಾ ಇದೆ, ಬರೀ ಹಿಸ್ಟ್ರಿನೇ ಓದ್ತೀನಿ, ಅದು ಏನ್ಷಿಯಂಟ್ ಹಿಸ್ಟ್ರಿನೇ ಓದ್ತೀನಿ ಅಂತಂದ್ರೆ ಆಗಲ್ಲ. ನೀವು 6 ತಿಂಗಳೆಲ್ಲ 6 ವರ್ಷ ಹೋದ್ರೆ ಬರೀ ಏನ್ಷಿಯಂಟ್ ಹಿಸ್ಟ್ರಿನೇ ಓದ್ತಾ ಇರ್ಬೇಕಾಗುತ್ತೆ. ಪ್ರಾಪರ್ ಆಗಿ ಸಿಲೆಬಸ್ನ ಡಿವೈಡ್ ಮಾಡಿಕೊಂಡು, ಕ್ವಶನ್ ಪೇಪರ್ನ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಡಿವೈಡ್ ಮಾಡಿಕೊಂಡು ಯಾವ ರೀತಿ ಓದಬೇಕು, ಯಾವ ರೀತಿ ಅನಲೈಸ್ ಮಾಡ್ಕೊಬೇಕು ಅನ್ನೋದು ಇಂಪಾರ್ಟೆಂಟು. ಪ್ರತಿ ವರ್ಷ ಅಂದ್ರೆ ಇದ್ರ ಜೊತೆ ನಿಮಗೆ ಟೆಸ್ಟ್ ಸೀರೀಸ್ ಇರ್ಬೋದು, ಅದ್ರ ಜೊತೆ ಈ ಕ್ವಶನ್ ಪೇಪರ್ ಪ್ರಿಪೇರ್ ಆಗೋದ್ರ ಜೊತೆ ನೀವು ಸೋಷಿಯಲ್ ಅವೇರ್ನೆಸ್ ತಿಳ್ಕೊಬೇಕಾಗುತ್ತೆ. ಯಾವ್ಯಾವ ಕ್ವಶನ್ ಪೇಪರು, ಯಾವ ಡಿಪಾರ್ಟ್ಮೆಂಟ್ ಇದೆ, ಯಾವ್ಯಾವ ಕ್ವಶನ್ಸ್ ಬರ್ತಾ ಇದೆ, ಯಾವ್ಯಾವ ನೇಮಕಾತಿ ಆಗ್ತಾ ಇದೆ. ಬರೀ ಸ್ಟೇಟ್ ಎಕ್ಸಾಮ್ಸ್ ಅಲ್ಲ, ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ ಅಲ್ಲೂ ನೀವು ಸೆಲೆಕ್ಟ್ ಆಗ್ಬೋದು. ಅದು ಈಸಿ. ಆಸ್ಪಿರೆಂಟ್ ಸಮಸ್ಯೆಗಳು ನೋಡಿ ವೆರಿ ಸಿಂಪಲ್.